ಈ ಅಕ್ಷರಗಳನ್ನು ಸರಿಯಾಗಿ ಜೋಡಿಸಿ ಅಕ್ಷರಗಳು ಜ. ಓ, ಮತ್ತೆ ತಾವೇ ಬಜರುತ್ತಿದ್ದೀರಿ, ಹೇಳಿ. ಕಬ್ಬಿನ ಜಲ್ಲೆ. ಕಬ್ಬಿನ ಜಲ್ಲೆ. ತಂಡ 2, ತಂಡ 3 ಸರಿ ಇರಬಹುದಾ? ಸುಮ್ಮನೆ ಕೂತ್ಬಿಟ್ರೆ ಹೇಗೆ ಕೂತಿರ್ಬೇಕಾಗತ್ತೆ? ಜೋರಿದಾರ ಅವರು. ಏನಾದರೂ ತಪ್ಪಿದೆ ಅಂತ ಅನಿಸಿದ್ರೆ ಬಜರುತ್ತಿ, ಕೇಳ್ತೇನೆ ನಿಮ್ಮನ್ನು. ಉತ್ತರವನ್ನು ನೋಡೋಣ. ಕಬ್ಬಿನ ಜಲ್ಲೆ ಉತ್ತರ ಸರಿಯಾಗಿದೆ. ಜನಸಾಮಾನ್ಯರಿಗಾಗಿ ಕಾನೂನು ಮಾಹಿತಿ ಈ ಒಂದು ಪುಸ್ತಕವನ್ನು ಕೊಟ್ಟಿದ್ದೇನೆ ತಂಡ 1 ವಿದ್ಯಾರ್ಥಿನಿಯರಿಗೆ. ಹಾಗೆಂದರೆ ಏನಮ್ಮ ಕಬ್ಬಿನ ಜಲ್ಲೆ ಅಂತ? ಕಬ್ಬು ಗೊತ್ತಾಯ್ತು ನಮಗೆ, ಜಲ್ಲೆ ಅಂದರೆ ಏನು? ಕಬ್ಬಿನ ರಸ ತೆಗೆಯೋ. ಅಲ್ಲ, ಕಬ್ಬಿನ ಜಲ್ಲೆ ಸರಿಗಿದೆ, ಉತ್ತರ ಪುಸ್ತಕನೂ ಕೊಟ್ಟಾಯಿತು. ಈಗ ನನ್ನ ಪ್ರಶ್ನೆ ಏನಂದರೆ ಜಲ್ಲೆ ಅಂದರೆ ಏನು ಅಂತ. ಕಬ್ಬಿನಿಂದ ರಸ ತೆಗೆಯೋದು ಅಂತ. ಕಬ್ಬಿನಿಂದ ರಸ ತೆಗೆಯೋ. ಹಾಗಲ್ಲ, ರಸ ತೆಗೆದ ಸಾಮಾನ್ಯವಾಗಿ ನಾವು ಕಬ್ಬು ತಿನ್ನೋದು ಅಂದರೆ ಏನು ಮಾಡ್ತೇವೆ? ಒಂದು ದೊಡ್ಡ ಕಬ್ಬು ತಂದು ಅದನ್ನು ತುಂಡುಗಳಾಗಿ ಮಾಡಿ ಒಂದೊಂದು ತುಂಡನ್ನು ಮಾಡಿ ತಿಂತೇವೆ. ಆದರೆ ಹಳ್ಳಿ ಕಡೆ ಹಾಗೆ ತುಂಡು ಮಾಡಿಕೊಟ್ರೆ ತಿನ್ನಲ್ಲ ಅವರು. ಇಡೀ ಕಬ್ಬಿನ ಗಿಡವನ್ನೇ ಕಿತ್ತುಕೊಡ್ಬೇಕು. ಹಾಗಾಗಿ ಇಡೀ ಕಬ್ಬಿನ ಗಿಡ ಇರುತ್ತಲ್ಲ, ಮೇಲೆ ಇರ್ತಕ್ಕಂಥ ಎಲೆಗಳಿಂದ ಹಿಡಿದು ಬೇರಿನವರೆಗೆ ಅದಷ್ಟನ್ನೂ ಸೇರಿಸಿದರೆ ಕಬ್ಬಿನ ಜಲ್ಲೆ ಅಂತಾರೆ. ಇಡೀ ಜಲ್ಲೆಯನ್ನೇ ತಿನ್ನೋರಿದ್ದಾರೆ ನಮ್ಮಲ್ಲಿ ಅಲ್ವಾ? ಕಲ್ಲು ಗಟ್ಟಿಯಾಗಿದ್ದರೆ ತಿನ್ಬೋದು.